ಸುಮಾರು ಜನ ಹೇಳ್ತಾ ಇದ್ರಿ ಇವಾಗ ಮೀಶೋದಲ್ಲಿ ನಾನು ಸುಮಾರು ಐಟಮ್ಸ್ಗಳು ಮಾಡಿ ತೋರಿಸ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ನೋಡ್ತಾ ಇರ್ಬೋದು. ಮೀಶೋದ ರಿಲೇಟೆಡ್ ನಾನು ಕೆಲಸ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಇದೆ ಯಾವ ರೀತಿ ಇಲ್ಲ ಅಂತ ಹೇಳಿ. ಆ್ಯಂಡ್ ಅದಲ್ಲೂ ಕೂಡ ಇಲ್ಲಿ ಮೇನ್ ಅಂತಂದರೆ ನಾನು ನಿಮಗೆ ಇಲ್ಲಿ ಕೆಲವೊಂದು ಡೀಟೇಲ್ಸ್ಗಳನ್ನ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಟೈಮು ಇವಾಗ ಓಕೆ, ಸೊ ಇಲ್ಲಿ ನಾನು ನಿಮಗೆ ಡೀಟೇಲ್ಸ್ನ ತೋರಿಸ್ತೀನಿ. ಸ್ವಲ್ಪ ಇಲ್ಲಿ ಸ್ಕ್ರೀನ್ ನೋಡೋಣ. ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಪೇಮೆಂಟ್ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ. ಆ್ಯಕ್ಚುಲಿ ನಂದು ಮೀಶೋದಿಂದ ಬಂದಿರುವಂಥದ್ದು 2 ಪೇಮೆಂಟ್ ಬಂದಿದೆ ಇದುವರೆಗೂ. ಸೊ ಇಲ್ಲಿ ಒಂದು ನನಗೆ ನೋಡ್ತಾ ಇರ್ಬೋದು 61 ರೂಪಾಯಿ ಬಂದಿದೆ. ಓಕೆ, ನೋಡ್ತಾ ಇರ್ಬೋದು, ಸ್ವಲ್ಪ ಹೈಲೈಟ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಕೂಡ ಬಂದಿರುವಂಥದ್ದು ಇಲ್ಲಿ 23. ಇದು ಆ್ಯಕ್ಚುಲಿ ವೀಕ್ಲಿ ಕೊಡ್ತಾ ಇರೋರು. ವೀಕ್ಲಿ ಅಂದರೆ ಪ್ರಾಡಕ್ಟ್ ಇವಾಗ ನಾವು ಮಾರಿದ ಮೇಲೆ ಅದು ಒಂದು ವಾರದವರೆಗೂ ಅವ್ರು ಇಟ್ಕೊಂಡಿರ್ತಾರೆ. ಸೊ ಒಂದು ವಾರ ಆದಮೇಲೆ ಸಪೋಸ್ ಅದು ಪ್ರಾಡಕ್ಟು ರಿಟರ್ನ್ ಬರದೇ ಹೋದರೆ ಅಥವಾ ಯಾವುದೇ ರೀತಿ ತೊಂದರೆ ಆಗದೇ ಇದ್ದರೆ ಸೊ 7 ದಿನದ ಒಳಗಡೆ ನಿಮಗೆ ಬರುವಂಥ ಏನು ಪ್ರಾಡಕ್ಟ್ ಸೇಲ್ ಆಗಿರುವಂಥ ದುಡ್ಡು ನಿಮಗೆ ಬರುತ್ತೆ. ಆ ರೀತಿ ಪ್ರೊಸೆಸ್ ಇರುತ್ತೆ. ಸೊ ಆಲ್ರೆಡಿ ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಪ್ರೂಫ್ ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಪ್ರೂಫ್ ನೀವು ಇಲ್ಲಿ ನೋಡ್ಬೋದು. ಈ ಚಾರ್ಟ್ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಹಾಗಿದ್ರೆ ಇವಾಗ ಆಲ್ರೆಡಿ ಇಷ್ಟೊಂದು ಆರ್ಡರ್ಸ್ಗಳು ಬಂದಿರುವಂಥದ್ದು ನನಗೆ ಇನ್ನೂರಿಗೆ ಇವುಗಳನ್ನ ನಾವಿಲ್ಲಿ ಕಳಿಸ್ಬೇಕು. ಆ್ಯಕ್ಚುಲಿ ಕಳಿಸೋಕ್ಕಾಗಿಲ್ಲ ಇನ್ನೂ. ಇವತ್ತು ಪ್ಯಾಕಿಂಗ್ ಮಾಡ್ತೀನಿ ನಾನು. ಸೊ ಇಷ್ಟು ಆರ್ಡರ್ಸ್ಗಳು ಇವಾಗ ಬರ್ತಾ ಇದೆ. ಇದು ವಿದೌಟ್ GST ನಾನು ಮಾಡ್ತಾಯಿದ್ದೀನಿ. GST ತೊಗೊಂಡಿಲ್ಲ. ಸೊ ವಿದೌಟ್ GST ಹೇಗೆ ಮಾಡ್ಬೋದು ಅಂತ ನೀವೆಲ್ಲ ಸುಮಾರು ಜನ ಕೇಳ್ತಾ ಇದ್ರಿ. ಸೊ ನಾನಿಲ್ಲಿ ಜಸ್ಟ್ ಒಂದು ಐಡಿಯಾ ಕೊಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ. ಯಾರೆಲ್ಲ ಹೊಸದಾಗಿ ನಿಮ್ಮ ಚಾನಲ್ ನೋಡ್ತಾ ಇದ್ದೀರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲಲ್ಲಿ ನಾನು ಪ್ರಾಕ್ಟಿಕಲಿಯಾಗಿ ನಿಮಗೆ ಈ ಸುಮಾರು ಥರದ ಪ್ರಾಬ್ಲಮ್ಸ್ಗಳು ಅಥವಾ ಏನಾದರೂ ನಿಮಗೆ ಕೆಲಸ ಮಾಡೋಕೆ ಏನಾದರೂ ನಿಮಗೆ ಪ್ರಾಬ್ಲಮ್ಸ್ಗಳಾದರೆ ಸೊ ಅದನ್ನು ಕೂಡ ಎಲ್ಲ ಸೊಲ್ಯೂಷನ್ ಇದೇ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ ಚಾನಲಲ್ಲಿ. ಆ್ಯಂಡ್ ಅಲ್ಲಿ ಪ್ರಾಡಕ್ಟ್ ಮಾಡೋದನ್ನು ನಾನು ತಿಳಿಸಿರ್ತೀನಿ. ಓಕೆ, ಸೊ ನಾರ್ಮಲಿ ನೀವು ಏನು ಚಾನಲ್ ನೋಡ್ತೀರಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ನಾನು ನಿಮಗೆ ಇಲ್ಲಿ ಯಾವ ರೀತಿ ಇದನ್ನು ನಾವು ಹೇಗೆ ಕೆಲಸ ಸ್ಟಾರ್ಟ್ ಮಾಡಬೇಕು, ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು, ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಇಲ್ಲಿ ಡೀಟೇಲ್ಸ್ಗಳನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಸಿಂಪಲಾಗಿ ಹೋಗಿ ನೀವೇನು ಮಾಡಬೇಕು ಅಂತಂದರೆ ಇವಾಗ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಬೇಕು. ಸೊ ಸಿಂಪಲಾಗಿ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ತೀರಾ ಮೀಶೋ ಸೆಲ್ಲರ್ ಅಂತ ಹೇಳ್ಬಿಟ್ಟು. ಮೀಶೋ ಸೆಲ್ಲರ್ ಅಂತೂ ಸರ್ಚ್ ಮಾಡಿದ್ರು ಕೂಡ ಸಿಂಪಲಾಗಿ ನಿಮಗೆ ಈ ರೀತಿ ಒಂದು ವೆಬ್ಸೈಟ್ ನೋಡೋದಕ್ಕೆ ಸಿಗುತ್ತೆ. ಮೀಶೋ ಸೆಲ್ಲರ್ ಅಕೌಂಟು ಜಸ್ಟ್ ಇದನ್ನ ಓಪನ್ ಮಾಡಬೇಕು. ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ವಿದೌಟ್ GST ನೀವು ಇಲ್ಲಿ ವರ್ಕನ್ನು ಮಾಡ್ಬೋದು. ಓಕೆ, ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ನೋಡ್ತಾ ಇರ್ಬೋದು ಸುಮಾರು ಥರದ ಇನ್ಫಾರ್ಮೇಷನ್ ಇದೆ ಇಲ್ಲಿ. ನೀವು ಸಾರಿ ಇದನ್ನ ಚೆಕ್ ಮಾಡ್ಕೊಳ್ಳಿ. ಮೇನ್ ಅಂತಂದರೆ ಇಲ್ಲಿ ಹೇಳ್ಬೇಕಂತಂದರೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸೊ ಇಲ್ಲಿ ಏನು ಮಾಡ್ತೀರಾ ಅಂತಂದರೆ ಬಿಕಮ್ ಎ ಸೆಲ್ಲರ್ ಆನ್ ಮೀಶೋ ಇನ್ ಸಿಂಪಲ್ ಸ್ಟೆಪ್. ನೀವು ಇಲ್ಲಿ ಒಂದು ಸೆಲ್ಲರ್ ಆಗಿ ಕೆಲಸ ಮಾಡೋದು ತುಂಬ ಈಸಿ ಇರುತ್ತೆ. ಮೊದಲು ಏನು ಮಾಡ್ತೀರಾ, ಒಂದು ಸೈನ್ ಅಪ್ ಮಾಡ್ಕೋತಾರೆ ಇಲ್ಲಿ. ಓಕೆ, ರಿಜಿಸ್ಟರ್ ಆ್ಯಸ್ ಅ ಮೀಶೋ ಸೆಲ್ಲರ್. ಆಲ್ ಯು ನೀಡ್ ಈಸ್ ಅನ್ ಆ್ಯಕ್ಟಿವ್ ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ ಒಂದು, ಅಥವಾ ಬ್ಯಾಂಕ್ ಅಕೌಂಟ್ ಅಂತೂ ಬೇಕೇ ಬೇಕು. ಆ್ಯಂಡ್ ಅದರಲ್ಲೂ ಕೂಡ ನಿಮ್ಮ ಹತ್ರ ಒಂದು GST ಇದ್ದರೆ ಅಥವಾ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ. ಇಲ್ಲಿ ಇಲ್ಲ ಅಂದರೆ ಕಂಟಿನ್ಯೂಲಿ ಏನಾಗುತ್ತೆ ಅಂದರೆ ಅಪ್ಲೈ ಮಾಡೋ ಪ್ರೊಸೆಸ್ಸಲ್ಲೇ ಅದು ಎನ್ರೋಲ್ಮೆಂಟ್ ID ಅಂತ ಒಂದು ತಗೊಳುತ್ತೆ. ಆ ಎನ್ರೋಲ್ಮೆಂಟ್ ID ನೀವೇನು ಸಪ್ರೇಟಾಗಿ ತೊಗೋಬೇಕಾಗಿಲ್ಲ. ಫಾರ್ಮ್ ಫಿಲಪ್ ಮಾಡ್ತಾ ಹೋಗುವಾಗಲೇ ಅದು ಆಟೋಮೆಟಿಕ್ಲಿ ಕನ್ವರ್ಟ್ ಮಾಡುತ್ತೆ ಅಟ್ಯಾಚ್ ಮಾಡುತ್ತೆ ವೆಬ್ಸೈಟಿಗೆ. ಎಲ್ಲಿ GST ವೆಬ್ಸೈಟ್ಗೆ. ಅಲ್ಲಿಂದ ಒಂದು ಎನ್ರೋಲ್ಮೆಂಟ್ ಅದು ತೊಗೊಳುತ್ತೆ. ಸೊ ಅದು ಆಟೋಮೆಟಿಕ್ಲಿ ಇರುತ್ತೆ. ಸೊ ಏನು ಟೆನ್ಷನ್ ತೊಗೋಬೇಡಿ. ಸ್ಟಾರ್ಟ್ ಮಾಡಿದ್ರಂದರೆ ಫಾರ್ಮ್ ತುಂಬೋದಕ್ಕೆ ಸೊ ಅದು ಆಟೋಮೆಟಿಕ್ಲಿ ಎನ್ರೋಲ್ಮೆಂಟ್ IDನೂ ತೊಗೊಳುತ್ತೆ. ಓಕೆ, ಸೊ ನಂತರ ಇಲ್ಲಿ ಬಂದಿರೋಂಥ ಎನ್ರೋಲ್ಮೆಂಟ್ ID ನೀವು ಕಾಪಿ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡು ನಂತರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಫಾರ್ಮ್ನ ಫಿಲಪ್ ಮಾಡುವಾಗ. ಮೇನ್ ಇಲ್ಲ ಅಂತಂದರೆ ಕನ್ಫ್ಯೂಸ್ ಆಗಿಬಿಡ್ತೀರಾ. ಓಕೆ, ನಂತರ ಫಾರ್ಮು ಸಬ್ಮಿಟ್ ಆಗೋದಿಲ್ಲ. ಸೊ ಜನ ಇದನ್ನೇ ತಪ್ಪು ಮಾಡೋದು. ಯಾವಾಗ ಎನ್ರೋಲ್ಮೆಂಟ್ ID ನೀವು ತೊಗೊಂಡಿರ್ತೀರ ನೋಡಿ, ಅದನ್ನು ಕಾಪಿ ಪೇಸ್ಟ್ ಮಾಡ್ಕೊಂಡು ಒಂದು ಕಡೆ ಇಟ್ಕೊಳ್ಳಿ. ನಂತರ ನೆಕ್ಸ್ಟನ್ನು ಕಂಟಿನ್ಯೂ ಮಾಡ್ತಾ ಹೋದ ಪ್ರೊಸೆಸ್ ಅವ್ರು ಕೇಳುತ್ತೆ ಎನ್ರೋಲ್ಮೆಂಟ್ ಹಾಕಿ ಅಂತ IDನ. ಸೊ ಅವಾಗ ಅದೇ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ಓಕೆ, ಒಂದು ಕ್ಲಿಯರ್ ಆಯಿತಾ. ಇನ್ನೊಂದು ಅಪ್ಲೋಡ್ ಪ್ರಾಡಕ್ಟ್. ಇಲ್ಲಿ ಕ್ಯಾಟ್ಲಾಗ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋಸ್ಗಳನ್ನೆಲ್ಲ ಕ್ಲಿಕ್ ಮಾಡಿ ಹಾಕಬೇಕು ಪ್ರಾಡಕ್ಟದ್ದು. ಸೊ ಅದ್ರ ಬಗ್ಗೆ ಇರುತ್ತೆ ಇಲ್ಲಿ. ಏನಂತಂದರೆ ಮಾಡ್ತೀರಾ, ಪ್ರಾಡಕ್ಟ್ಗಳನ್ನೆಲ್ಲ ನಾವಿಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾವ ರೀತಿ ಮಾಡ್ತೀವಿ ಆಲ್ರೆಡಿ ನಾನು ಇಲ್ಲಿ ತೋರಿಸಿದ್ದೀನಿ. ಈ ರೀತಿ ನಾನು ಇಲ್ಲಿ ಹಾಕಿದ್ದೀನಿ ಇವಾಗ ಫೋಟೋಸ್ಗಳನ್ನು, ಕ್ಯಾಟ್ಲಾಗ್ಸ್ಗಳನ್ನ ಹಾಕಿದ್ದೀನಿ. ನಾನು ಇಲ್ಲಿ ನೋಡ್ತಾ ಇರ್ಬೋದು. ಓಕೆ, ಸೊ ಇವೆಲ್ಲ ಫೋಟೋಸ್ಗಳನ್ನ ನಾನು ಹಾಕಿದ್ದೀನಿ. ಸೊ ಇದೇ ರೀತಿಯೇ ನೀವು ಇಲ್ಲಿ ಫೋಟೋಸ್ಗಳನ್ನ ಹಾಕ್ತೀರಾ. ಆ್ಯಂಡ್ ಇದಲ್ಲೂ ಕೂಡ ನೆಕ್ಸ್ಟ್ ನಿಮಗೆ ಆರ್ಡರ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಮೇನ್ ಅಂದರೆ ಆಟೋಮೆಟಿಕ್ಲಿ ನಿಮಗೆ ಆರ್ಡರ್ಗಳು ರಿಸೀವ್ ಆಗುತ್ತೆ. ಇಲ್ಲಿ ನಾನ್ GST ಕೂಡ ಅಂದರೆ GST ಇದ್ದರೂ ಕೂಡ ಮಾಡ್ಬೋದು ಕೆಲಸನ, GST ಇದ್ದರೂ ಕೂಡ ಮಾಡ್ಬೋದು. ನಾನಿಲ್ಲಿ ಆ್ಯಕ್ಚುಲಿ ನಾನು ಮಾಡೋಂಥ ಪ್ರಾಡಕ್ಟ್ ಏನಿದೆ ಅಲ್ವಾ, ಸೊ ಆಲ್ರೆಡಿ ನಿಮಗೆ ಹೇಳಿದ್ದೀನಿ ನಾನು ಯಾವ ರೀತಿ ಪ್ರಾಡಕ್ಟ್ಗಳನ್ನೆಲ್ಲ ಮಾಡ್ತಾ ಇರ್ತೀನಿ ಅಂತ. ಇದು ಆ್ಯಕ್ಚುಲಿ ಮಾರ್ಕೆಟಿಂಗ್ ಮಾಡಿದಾಗ ಅದು ಮಾರಾಟಕ್ಕಾಗಿ ಹೋಗುತ್ತೋ ಇಲ್ವೋ ಅನ್ನೋದು ಒಂದು ಸಮ್ಟೈಮ್ಸ್ ಡೌಟ್ ಇರುತ್ತೆ. ಸೊ ಅದು ಹೋಗುತ್ತೋ ಇಲ್ವೋ ಅಂತ ಅನ್ನೋದಕ್ಕೆ ವಿದೌಟ್ ನಾವು GST ತೊಗೊಂಡ್ಬಿಟ್ಟು ಮತ್ತೆ ಅದರದ್ದು ಪ್ರತಿ ತಿಂಗಳು ನಾವು ಸಬ್ಮಿಟ್ ಮಾಡ್ತಾ ಹೋಗಬೇಕಾಗುತ್ತೆ ರಿಪೋರ್ಟ್ಸ್ಗಳನ್ನ. ಸೊ ಹೀಗಾಗಿ ನಾವೇನು ಮಾಡ್ತೀನಿ ಅಂತಂದರೆ ಮೊದಲು ಇಲ್ಲಿ ರೀತಿ ಟ್ರೈ ಮಾಡಿ ನೋಡ್ತಾ ಇದ್ದೀನಿ ವಿದೌಟ್ GST. ನನಗೆ ಆರ್ಡರ್ಸ್ಗಳು ಇವಾಗ ಬರ್ತಾ ಇದೆ. ಸೊ ನಂತರ ನಮಗೆ ಚೆನ್ನಾಗಿ ಬರ್ತಾ ಇದೆ ಆರ್ಡರ್ಸ್ ಅಂದರೆ ಕನ್ಫರ್ಮ್ ಆಯಿತು ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ಜನರದ್ದು ಒಂದು ವ್ಯೂ ಚೆನ್ನಾಗಿದೆ ಅಂತಂದರೆ ಸೊ ನಾವೇನು ಮಾಡ್ಬೋದು ಅಂದರೆ ಅದನ್ನು ವಿತ್ GST ಮತ್ತು ನೆಕ್ಸ್ಟ್ GST ತೊಗೊಂಡು ಕಂಟಿನ್ಯೂ ಮಾಡ್ಬೋದು. ವಿದೌಟ್ GST ನಾವು ವರ್ಕ್ ಮಾಡಿದಾಗ ಒಂದು ಮೇನ್ ಪ್ರಾಬ್ಲಮ್ ಬರುತ್ತೆ. ಏನು ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ವಿದೌಟ್ GST ನಾವು ಮಾಡಿದಾಗ ನಮಗೆ ಇವಾಗ ಕರ್ನಾಟಕದಿಂದ ಅಪ್ಲೈ ಮಾಡ್ತಾ ಇದ್ದರೆ ಕರ್ನಾಟಕದ ಆರ್ಡರ್ಸ್ಗಳು ಮಾತ್ರ ಬರುತ್ತೆ.
ಓಕೆ. ಆಲ್ ಓವರ್ ಇಂಡಿಯಾ ಆರ್ಡರ್ಸ್ಗಳು ಬರೋದಿಲ್ಲ. ಆಲ್ ಓವರ್ ಇಂಡಿಯಾ ಆರ್ಡರ್ಸ್ಗಳು ಬರಬೇಕು ಅಂತಂದರೆ ನೀವು ಏನು ಮಾಡಬೇಕಂದ್ರೆ GST ತೊಗೋಬೇಕು. ಇಲ್ಲಪ್ಪ ಸದ್ಯಕ್ಕೆ ಹಾಗೆ ಟ್ರಯಲ್ ನೋಡ್ತೀವಿ, ಮೊದಲು ನೋಡೋಣ ಬಿಸ್ನೆಸ್ ನಡೆಯುತ್ತೋ ಇಲ್ವೋ ಅಂತ ಕನ್ಫರ್ಮ್ ಇದೆಯಾ ಅಂತ. ಸೊ ನಿಮಗೆ ಚೆಕ್ ಮಾಡೋದಾದರೆ ನೀವು ಏನು ಮಾಡ್ಬೋದು, ಕರ್ನಾಟಕದಿಂದ ವಿತೌಟ್ GST ಅಪ್ಲೈ ಮಾಡ್ಬೋದು. ಎನ್ರೋಲ್ಮೆಂಟ್ ID ಅಂತ ಅದು ಆಟೋಮೆಟಿಕ್ಲಿ ಅಪ್ಲೈ ಮಾಡೋವಾಗಲೇ ಅಪ್ಲಿಕೇಶನ್ ಫಾರ್ಮಲ್ಲೇ ತೊಗೊಳುತ್ತದು. ಸೊ ಅದನ್ನು ತೊಗೊಂಡ್ಬಿಟ್ಟು ನಂತರ ನೀವು ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ ಕೆಲಸನ. ಓಕೆ. ಸೊ ಇಲ್ಲಿವರೆಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಓಕೆ. ಒಂದು ಸಾರಿ ಬಿಟ್ಟು 2 ಸಾರಿ ವೀಡಿಯೋ ಚೆಕ್ ಮಾಡಿದರೆ ನಿಮಗೆಲ್ಲ ಇನ್ಫಾರ್ಮೇಷನ್ ಹೇಳಿರ್ತೀನಿ. ಸಪೋಸ್ ನಿಮ್ಗೆ ಮರ್ತು ಹೋಗಿದ್ರೆ ಮತ್ತೊಂದು ಸಾರಿ ವೀಡಿಯೋ ಚೆಕ್ ಮಾಡಿ. ಓಕೆ. ಆ್ಯಂಡ್ ಎಲ್ಲಿ ಯಾವಾಗ ನಿಮಗೆ ಆರ್ಡರ್ಸ್ಗಳು ಬರುತ್ತೋ ನಂತರ ನೀವು ಏನು ಮಾಡ್ತೀರಾ, ಆಟೋಮೆಟಿಕ್ಕಾಗಿ ಪ್ಯಾಕ್ ಮಾಡಿರ್ತೀರಾ. ಕೊರಿಯರ್ ಬಾಯ್ಸ್ ಮನೆಗೆ ಬರ್ತಾರೆ. ಅದ್ರ ಬಗ್ಗೆ ಮೇ ಬಿ ನಾನು ವೀಡಿಯೋ ಹಾಕಿದ್ದೀನಿ ನನ್ನ ಚಾನಲಲ್ಲಿ, ಚೆಕ್ ಮಾಡ್ಕೊಳ್ಳಿ. ಶಾರ್ಟ್ ವೀಡಿಯೋ ಹಾಕಿದ್ದೀನಿ. ಓಕೆ. ಯಾವ ರೀತಿ ಕೊರಿಯರ್ ಬಾಯ್ಸ್ ಬರ್ತಾರೆ, ಯಾವ ರೀತಿ ಪಾರ್ಸಲ್ ತೊಗೊಂಡು ಹೋಗ್ತಾರೆ ಅಂತ. ನಂತರ ನಿಮಗೆ ಈ 7 ಡೇಸ್ ಅಂತ ಹೇಳಿದ್ದೀನಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಮೀಶೋದಿಂದ ನಿಮಗೆ 7 ದಿನ ಫಾಲೋಅಪ್ ಮಾಡಿಕೊಂಡು ನಂತರ ಅವ್ರು ನಿಮಗೆ ಏನಿರುತ್ತೆ, ನಿಮ್ದು ಏನು ಪ್ರಾಡಕ್ಟದ್ದು ಏನು ಪ್ರೈಸ್ ಇರುತ್ತೆ ಅದು ನಿಮಗೆ ಅಕೌಂಟಿಗೆ ಬಂದು ಸೇರುತ್ತೆ. ಈ ರೀತಿ ಪ್ರೊಸೆಸ್ ಇರುತ್ತೆ. ತುಂಬ ಸಿಂಪಲ್ ಆಗಿರುವಂಥದ್ದು. ಆ್ಯಂಡ್ ಇಲ್ಲಿ ಯಾವ ರೀತಿ ನಾವು ಪ್ರಾಡಕ್ಟ್ಗಳನ್ನ ಮಾರ್ಬೋದು ಅದ್ರ ಬಗ್ಗೆ ಕೂಡ ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಇಲ್ಲಿರುತ್ತೆ. ಆ್ಯಂಡ್ ಯಾವುದೇ ರೀತಿ ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ಫೀಸ್ ತೊಗೋತಾ ಇಲ್ಲ. ಯಾವುದೇ ರೀತಿ ಒಂದು ಅಂದರೆ ಕಲೆಕ್ಷನ್ ಫೀಸ್ ಅಂತ ಹೇಳ್ತೀವಿ ಅದು ಕೂಡ ತೊಗೋತಾ ಇಲ್ಲ. ಯಾವುದೇ ರೀತಿ ಪೆನಾಲ್ಟಿ ದಂಡ ಕೂಡ ಆಗ್ತಾ ಇಲ್ಲ ಇವರು. ಆ್ಯಂಡ್ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗಲ್ಲಿ ನೀವು ಜಾಬ್ ಮಾಡಬೇಕಂತ ಅಂದ್ಕೊಂಡಿದ್ದೀರಿ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಸೊ ಮನೆಯಿಂದಲೇ ನೀವು ಈ ರೀತಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ನೀವು ಮನೆಯಿಂದ ಪ್ಯಾಕ್ ಮಾಡೋದನ್ನು ಇಲ್ಲಿ ತೋರಿಸಿದ್ದಾರೆ ಅವರು. ಓಕೆ. ಮನೆಯಿಂದ ನೀವು ಪ್ರಾಡಕ್ಟ್ನ ಪ್ಯಾಕ್ ಮಾಡಿ ಚೆನ್ನಾಗಿ ಇಡಬೇಕು. ಅಕಾರ್ಡಿಂಗ್ ಟು ರೂಲ್ಸ್ ಇರುತ್ತೆ ಮೀಶೋದು, ಯಾವ್ಯಾವ ರೀತಿ ಪ್ಯಾಕಿಂಗ್ ಮಾಡಬೇಕು, ಯಾವ್ಯಾವ ರೀತಿ ಪ್ಯಾಕಿಂಗ್ ಮಾಡಬಾರ್ದು, ಯಾವ್ಯಾವ ಪ್ಯಾಕ್ಸ್ಗಳನ್ನು ಅವರು ರಿಜೆಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಇನ್ಫಾರ್ಮೇಷನ್ ಇರುತ್ತೆ. ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ. ಸೊ ಅದ್ರ ಬಗ್ಗೆನೇ ನಾನು ಈ ಚಾನಲಲ್ಲಿ ಎಲ್ಲ ವೀಡಿಯೋಸ್ಗಳನ್ನ ಹಾಕ್ತಾ ಹೋಗ್ತಾ ಇದ್ದೀನಿ. ಸೊ ನಿಮಗೆ ರೆಗ್ಯುಲರಾಗಿ ಮೀಶೋದಲ್ಲಿರುವಂಥ ಅಪ್ಡೇಟ್ಸ್ಗಳಾಯಿತು ಮತ್ತು ಯಾವ ರೀತಿ ಕೆಲಸ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ಈ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದರಲ್ಲಿ ನಾನು ಅಪ್ಡೇಟ್ಗಳು ಕೊಡ್ತಾ ಇದ್ದೀನಿ. ಅದರಲ್ಲಿ ಪ್ರಾಡಕ್ಟ್ಗಳನ್ನ ಮಾಡೋದನ್ನು ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಯಾವಾಗ ಇಲ್ಲಿ ಪ್ರಾಡಕ್ಟ್ನ ನಾವು ಮಾಡ್ತೀವಿ ಅದಾದ ನಂತರ ನಮಗಿಲ್ಲಿ ಕೊರಿಯರ್ ಬಾಯ್ಸ್ ಬರ್ತಾರೆ. ಸೊ ಅವ್ರು ಬಂದು ಮನೆಯಿಂದ ಪಾರ್ಸಲ್ನ ತೊಗೊಂಡು ಹೋಗ್ತಾರೆ. ನಂತರ ನೀವು ಮನೆಯಿಂದ ಅದನ್ನು ಟ್ರ್ಯಾಕ್ ಮಾಡ್ತಾ ಹೋಗ್ತೀರಾ, ಪ್ರಾಡಕ್ಟ್ ಮುಟ್ತಾವೋ ಇಲ್ವೋ ಅಂತ ಹೇಳಿ. ಸೊ ಈ ರೀತಿ ನಿಮಗೆ ಇರುತ್ತೆ. ಮತ್ತು ಸಮ್ಟೈಮ್ಸ್ ರಿಟರ್ನ್ ಬಂದಿರುವಂಥ ಟ್ರ್ಯಾಕಿಂಗ್ ಕೂಡ ಅವ್ರು ಕೊಡ್ತಾರೆ ನಿಮಗೆ. ರಿಟರ್ನ್ ಬರ್ತಾರಂಥ ಪ್ರಾಡಕ್ಟು ಟ್ರ್ಯಾಕ್ ಮಾಡ್ಬೋದು ನೀವು ಮನೆಯಲ್ಲೇ ಕೂತ್ಕೊಂಡು. ಸೊ ಈ ರೀತಿ ಇರುತ್ತೆ. ಆ್ಯಂಡ್ ಇಲ್ಲಿ ಏನಂತಂದರೆ ಸಿಂಪಲ್ಲಾಗಿ ನೀವು ಇಲ್ಲಿ ಅಪ್ಲೈ ಮಾಡಬೇಕಂದ್ರೆ ಸ್ಟಾರ್ಟ್ ಸೆಲ್ಲಿಂಗ್ ಅಂತ ಇರುತ್ತೆ ನೋಡಿ. ಜಸ್ಟ್ ಸ್ಟಾರ್ಟ್ ಸೆಲ್ಲಿಂಗಿಗೆ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿಂದ ನೀವೊಂದು ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡೋದಿರುತ್ತೆ. ಮೊದಲು ಮೊಬೈಲ್ ನಂಬರ್ ಹಾಕಬೇಕು, OTP ಹಾಕಬೇಕು, ನಂತರ ಇಲ್ಲಿ ಕಂಟಿನ್ಯೂ ಮಾಡಬೇಕು. ಈಗ ನಾನು ಜಸ್ಟ್ ನಿಮಗೆ ಇಲ್ಲಿ ಒಂದು ಹಾಕಿ ತೋರಿಸ್ತೀನಿ. ಓಕೆ. ಸೊ ಈ ರೀತಿ ಇಲ್ಲೊಂದು ಮೊಬೈಲ್ ನಂಬರ್ನ ನಾವು ಹಾಕಿರ್ತೀವಿ. ಮೊಬೈಲ್ ನಂಬರ್ ಹಾಕಿದ ಮೇಲೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಹಾಕಬೇಕಾಗುತ್ತೆ ನಾವು. ಅದಾದ ನಂತರ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ನಿಮ್ಮ ಹತ್ರ GST ಇದೆಯಾ, ಡೂ ಯು ಹ್ಯಾವ್ ಎನ್ GST ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಹತ್ರ GST ಇದೆಯಾ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಎಸ್ ಅಂದರೆ ಎಸ್ ಅಂತ ಹಾಕಿ, ನೋ ಅಂದರೆ ನೋ ಅಂತ ಹಾಕಬೇಕಾಗುತ್ತೆ. ಈ ರೀತಿ ಟಿಕ್ ಮಾಡಬೇಕು. ನಂತರ ಇಲ್ಲಿ ಏನಾಗುತ್ತೆ ಅಂದರೆ ಪ್ಯಾನ್ ಕಾರ್ಡು, ಫುಲ್ ನೇಮ್ಸು, ಇಮೇಲು, ಫುಲ್ ಅಡ್ರೆಸ್ ಇದೆಲ್ಲ ಬೇಕಾಗುತ್ತೆ. ಪ್ರೊಸೀಡ್ ಅಂತ ಇಲ್ಲಿ ನೋಡಿ, ಕಂಟಿನ್ಯೂ ಅಂತ ಪ್ರೊಸೀಡ್ ಅಂತ ನೀವು ಇಲ್ಲಿ ಮಾಡಬೇಕಾಗುತ್ತೆ. ನಾನು ಸ್ವಲ್ಪ ಹಾಗೆ ಐಡಿಯಾ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ನಿಮ್ಮದು 2 ಡೀಟೇಲ್ಸ್ಗಳು ಫಿಲಪ್ ಮಾಡಬೇಕಾಗುತ್ತೆ. ಪ್ಯಾನ್ ನಂಬರು ಮತ್ತು ಇಲ್ಲಿ ನಿಮ್ಮದು ಇಮೇಲ್ ಅಡ್ರೆಸ್ಸು ಮತ್ತು ಯಾವ ಒಂದು ಸ್ಟೇಟಿಂದ ಅಪ್ಲೈ ಮಾಡ್ತಾ ಇದ್ದೀರಿ. ಸೊ ನೋಡಿಕೊಂಡು ಇವಾಗ ಕರ್ನಾಟಕ ಅಂತ ಇದ್ದರೆ ಕರ್ನಾಟಕ ಅಂತ ಹಾಕಬೇಕು. ಓಕೆ. ಆ್ಯಂಡ್ ಅದರಲ್ಲೂ ಕೂಡ ಪ್ರಾಡಕ್ಟ್ ಪಿನ್ ಕೋಡ್ ಎಲ್ಲ ಹಾಕಬೇಕು. ಪಿನ್ ಕೋಡ್ ಹಾಕಬೇಕು. ನೀವು ಯಾವ ಊರಿಂದ ಇರ್ತೀರೋ ಆ ಊರಿಂದ ಪಿನ್ ಕೋಡ್ ಹಾಕಬೇಕು. ಡಿಸ್ಟ್ರಿಕ್ಕು, ಸಿಟಿ, ಓಕೆ, ಈ ರೀತಿಯೆಲ್ಲ ಡೀಟೇಲ್ಸ್ಗಳನ್ನ ಹಾಕ್ಬಿಟ್ಟು ಇಲ್ಲಿ ಕಂಟಿನ್ಯೂ ಮಾಡಬೇಕು. ಆಲ್ರೆಡಿ ನನ್ನ ಅಕೌಂಟ್ ಇರೋದ್ರಿಂದ ಇದು ಆ್ಯಕ್ಚುಲಿ ವೆರಿಫೈ ಮಾಡೋದಿಲ್ಲ. ಸೊ ಹೀಗಾಗಿ ಇಲ್ಲಿ ನಾನು ನಿಮಗೆ ಡೀಟೇಲ್ಸ್ಗಳನ್ನ ತೋರಿಸಿದ್ದೀನಿ, ಯಾವ ರೀತಿ ನೀವು ಇಲ್ಲಿ ಕೆಲಸನ ಮಾಡ್ಬೋದು, ಸ್ಟಾರ್ಟ್ ಮಾಡ್ಬೋದು. ಇದೆಲ್ಲ ಕಂಪ್ಲೀಟ್ ಪ್ರೊಸೆಸ್ ಮಾಡಬೇಕಾಗುತ್ತೆ. ನಂತರ ಸಬ್ಮಿಟ್ ಮಾಡಿದ್ಮೇಲೆ ನೆಕ್ಸ್ಟ್ ಅದು ಎನ್ರೋಲ್ಮೆಂಟ್ ID ಕೇಳುತ್ತೆ. ಎನ್ರೋಲ್ಮೆಂಟ್ IDಗೆ ಅದು ಆಟೋಮೆಟಿಕ್ಲಿ ವೆಬ್ಸೈಟಿಗೆ ತೊಗೊಂಡು ಹೋಗುತ್ತೆ. ಸೊ ಅದು ಆಟೋಮೆಟಿಕ್ಕಾಗಿ ಎಲ್ಲ ಪ್ರೊಸೆಸ್ ಆಗುತ್ತೆ. ಸೊ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಸಿಂಪಲ್ಲಾಗಿ ನಿಮಗೆ ಈ ರೀತಿ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಓಕೆ. ಸೊ ಈ ರೀತಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಈ ಡ್ಯಾಶ್ಬೋರ್ಡಲ್ಲಿ ನಾನಿವಾಗ ನೋಡ್ತಾ ಇರ್ಬೋದು ಈ ರೀತಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ದೀವಿ. ಇಲ್ಲಿ ನಮ್ಮದು ಸೆಟ್ಟಿಂಗ್ ಅಂತ ಇರುತ್ತೆ. ಎಲ್ಲ ಅಕೌಂಟ್ ಡೀಟೇಲ್ಸ್ಗಳನ್ನ ನಾವಿಲ್ಲಿ ಹಾಕಿರ್ತೀವಿ. ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ಹೋಮ್ ಪೇಜ್ ಅಂತ ಇರುತ್ತೆ. ಇದು ಹೋಮ್ ಪೇಜಲ್ಲಿ ನಿಮಗೆ ಆರ್ಡರ್ಸ್ಗಳು ಬಂದಿರುವಂಥದ್ದು, ಬರದೇ ಇರುವಂಥದ್ದು ಎಲ್ಲವೂ ಕೂಡ ಡೀಟೇಲ್ಸ್ ಇಲ್ಲಿರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ರಿಟರ್ನ್ಸ್ ಬಂದರೆ ಇದು ಯಾವುದೇ ರೀತಿ ಪ್ರಾಡಕ್ಟ್ ನಂದು ರಿಟರ್ನ್ ಬಂದಿಲ್ಲ. ಸೊ ಹೀಗಾಗಿ ರಿಟರ್ನ್ಸ್ ಇರೋದನ್ನು ಕೂಡ ಇಲ್ಲಿ ನಿಮಗೆ ತೋರಿಸುತ್ತದು. ಓಕೆ. ಆ್ಯಂಡ್ ಪ್ರೈಸಿಂಗ್ ಆಯಿತು, ಪ್ರೈಸಿಂಗ್ ಡೀಟೇಲ್ಸ್ ಬಗ್ಗೆ ಮೀಶೋ ಪ್ರೈಸಿಂಗು, ಓಕೆ, ಆಟೋ ಪ್ರೈಸಿಂಗು ಆ್ಯಂಡ್ ರೆಡ್ಯೂಸ್ RTOs ರಿಲೇಟೆಡ್ ಆಯಿತು. ಸೊ ಇಲ್ಲಿ ಎಲ್ಲ ಡ್ಯಾಶ್ಬೋರ್ಡಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಎಲ್ಲ ಪ್ರಾಡಕ್ಟ್ಗಳನ್ನ ಅವರು ರೆಫರ್ ಮಾಡ್ತಾ ಇದ್ದಾರಾ ಇಲ್ವಾ, ಓಕೆ. ಸೊ ಆ ರೀತಿ ಎಲ್ಲ ನಿಮಗೆ ಡೀಟೇಲ್ಸ್ಗಳು ಸಿಗುತ್ತೆ. ಮತ್ತು ಬಾರ್ಕೋಡ್ ಪ್ಯಾಕೇಜಿಂಗ್ ನಿಮಗೆ ಬೇಕಂದರೆ ಸೊ ಎಲ್ಲ ಡೀಟೇಲ್ಸ್ ಇದೇ ಒಂದು ಮೇನ್ ಪೇಜಲ್ಲಿ ಇರುತ್ತೆ. ಸೊ ಹೀಗಾಗಿ ಅದರದ್ದು ಮೊದಲು ನೀವೇನು ಮಾಡ್ಕೊಂಡ್ರೆ ಮತ್ತು ಯಾವ ರೀತಿ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಮಾಡಬಾರ್ದು ಎಲ್ಲ ಮಾಹಿತಿ ಇರುತ್ತೆ. ಮತ್ತು ಪೇಮೆಂಟ್ ಬಗ್ಗೆ ನೋಡಿದರೆ ಪೇಮೆಂಟ್ ಆಲ್ರೆಡಿ ನಾನು ಬಂದಿರುವಂಥದ್ದು ನೀವು ನೋಡ್ತಾ ಇದ್ದೀರಿ. ಓಕೆ. ಸೊ ಇದು ಇವಾಗ ಲೇಟೆಸ್ಟ್ ನಾನು ಇವಾಗ ಹಾಕಿರುವಂಥದ್ದು, ಲೇಟೆಸ್ಟ್ ಈ ತಿಂಗಳದ್ದು ನಾನು ಹಾಕ್ತಾ ಇರೋವಂಥದ್ದು. ಸೊ ತೋರಿಸ್ತಾ ಇದ್ದೀನಿ ಈ ರೀತಿ ಇರುತ್ತೆ. ಮತ್ತು ಕ್ವಾಲಿಟಿ ಇವಾಗ ಜನ ಹೇಗೆ ಸ್ಟಾರ್ ಕೊಡ್ತಾ ಇದ್ದಾರೆ, ಓಕೆ. ಸೊ ಅದ್ರ ಬಗ್ಗೆ ಕ್ವಾಲಿಟಿ ಹೇಗಿದೆ ಪ್ರಾಡಕ್ಟ್ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್
ಡೀಟೇಲ್ಸ್ ಇಲ್ಲೇ ಇರುತ್ತೆ ನಿಮಗೆ. ಮತ್ತು ವೇರ್ ಹೌಸ್ ಕೂಡ ಇರುತ್ತೆ. ವೇರ್ ಹೌಸ್ ರಿಲೇಟೆಡ್ ನಿಮ್ಗೆ ಬೇಕಂದರೆ ಮಾಡ್ಬೋದು, ಬೇಡಂದರೆ ನಾರ್ಮಲಿ ಮಾಡ್ಬೋದು. ನನ್ನ ಥರನೇ ನಾನು ಯಾವುದೇ ರೀತಿ ವೇರ್ ಹೌಸದ್ದು ಏನು ಇದು ಮಾಡಿಲ್ಲ. ನಾರ್ಮಲಿ ನಾನು ಆರ್ಡರ್ಸ್ಗಳು ಬಂದಿರೋದನ್ನೇ ಕಂಪ್ಲೀಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಮತ್ತು ಕ್ಲೇಮ್ ಕೂಡ ಮಾಡಿರೋದು ಎಲ್ಲ ಡೀಟೇಲ್ಸ್ ಇಲ್ಲಿರುತ್ತೆ. ಒಟ್ಟಾರೆ ಈ ರೀತಿ ಡ್ಯಾಶ್ಬೋರ್ಡ್ ಕೊಟ್ಟಿರ್ತಾರೆ. ಈ ಡ್ಯಾಶ್ಬೋರ್ಡಲ್ಲಿ ಎಲ್ಲ ಮಾಹಿತಿ ಇರುತ್ತೆ. ನಿಮ್ಗೆ ಒಂದೇ ದಿನದಲ್ಲಿ ಅರ್ಥ ಆಗಲ್ಲ. ಸೊ ಡೇ ಬೈ ಡೇ ವರ್ಕ್ ಮಾಡ್ತಾ ಎಲ್ಲ ಅರ್ಥ ಆಗುತ್ತೆ. ಓಕೆ, ಇದು ಮೊಬೈಲ್ ಫೋನಿಂದು ಕೂಡ ನೀವು ಹ್ಯಾಂಡಲ್ ಮಾಡ್ಬೋದು. ಇದು ನಾನು ಇವಾಗ ನಿಮ್ಮ ಸ್ಕ್ರೀನ್ ದೊಡ್ಡದು ಇರಲಿ ಅಂತ ತೋರಿಸ್ತಿದ್ದೇನೆ ಅಷ್ಟೇ. ಬಟ್ ಇದು ಮೊಬೈಲ್ ಫೋನಿಂದಲೇ ಕೆಲಸ ಮಾಡುವಂಥದ್ದು. ಸೊ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಇವತ್ತೇ ಯಾರಾದರೂ ಮನೇಲಿ ಸ್ವಲ್ಪ ಗೊತ್ತಿರೋರನ್ನ ಕರ್ಕೊಂಡೇ ರಿಜಿಸ್ಟ್ರೇಷನ್ ಮಾಡಿಸಿ. ಹಾಗೆ ನೀವೇ ಮಾಡಿ ಅಂತ ನಾನು ಹೇಳೋದಿಲ್ಲ. ನಿಮ್ಮ ಹಸ್ಬೆಂಡ್ ಯಾರಾದರೂ ಇದ್ದರೆ, ಅಣ್ಣ ತಮ್ಮ ಇದ್ದರೆ, ಸ್ವಲ್ಪ ಓದೋರು ಇದ್ದರೆ, ತಿಳಿದೋರು ಇದ್ದರೆ, ಸೊ ದೊಡ್ಡೋರು ಯಾರಾದರೂ ಮನೇಲಿದ್ದರೆ ಅವ್ರನ್ನ ಕರ್ಕೊಂಡು ಸ್ವಲ್ಪ ಹೆಲ್ಪ್ ತೊಗೊಂಡು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ನಂತರ ಕೆಲಸನ ನೀವೇ ಮಾಡ್ತಾ ಸ್ಟಾರ್ಟ್ ಮಾಡಿ. ಓಕೆ, ಸೊ ಆಲ್ ದ ಬೆಸ್ಟ್ ಎಲ್ರಿಗೂ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಮತ್ತೆ ಏನಾದರೂ ಡೌಟ್ ಇದೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ನಮಸ್ಕಾರ.